दिमाग से बात मत करना, ठीक है? कहाँ का है आप? ಅಲ್ಲಿ ಅಲ್ಲಿ ಏನು ಹಾಕಿದಿರಿ ಅದೇನೆ ಅಲ್ಲೂ ಹಾಕ್ಬೋದಲ್ಲ. उसको बोलिए पुनीत केरेली आया था, वो बोला ब्रह्मलिंगेश्वर बोर्ड हटाने के लिए। पैगंबर का नाम से डाल दिया, कुछ प्रॉब्लम नहीं, आने वाला देखते हैं पैगंबर बेटी को। क्यों ब्रह्मलिंगेश्वर चाहिए? अंदर तो ब्रह्मलिंगेश्वर फोटो नहीं है ना, वो चेंज होना है। क्या हो रहा है? दिमाग से बात मत करना, मैं क्या बोल रहा हूँ। ब्रह्मलिंगेश्वर नाम से बोर्ड मत चलाना। आपका क्या नाम है, आपका नाम से बोर्ड चलाओ, कुछ तो प्रॉब्लम नहीं। ಇಲ್ಲಿ ಬಾ, ಇಲ್ಲಿ ಮಗ ಹಿಂಗ್ ತಗೋ, ಹಿಂಗೆ ಅಲ್ಲಿ ಅಲ್ಲಿ ಏನ್ ಹಾಕಿದಿರಿ ಅದೇನೆ ಅಲ್ಲೂ ಹಾಕ್ಬೋದಲ್ಲ. उधर कुछ डाला ना, वही उधर ही डाल सकता है ना। हाँ, आप बोलिए, पता नहीं है तो उसको बोलिए पुनीत केरेली आया था, वो बोला ब्रह्मलिंगेश्वर बोर्ड हटाने के लिए। ಇವರು ಪೈಗಂಬರ್ ಅಂತನಾರು ಇಟ್ಕೊಳ್ಳಿ, ಅಲ್ಲ ಅಂತನಾರು ಇಟ್ಕೊಳ್ಳಿ, ಇವ್ರ ಹೆಸರು ಇಟ್ಕೊಳ್ಳಿ. ಹಿಂದೂಗಳ ಧಾರ್ಮಿಕ ಶ್ರದ್ಧೆ ಮತ್ತು ಮನೆ ದೇವರಾದ ಬ್ರಹ್ಮಲಿಂಗೇಶ್ವರವನ್ನ ಇಟ್ಕೊಂಡು ವ್ಯಾಪಾರ ಮಾಡಬಾರ್ದು ಅನ್ನೋದು ಅಷ್ಟೇ ನನ್ನ ಉದ್ದೇಶ. ಬ್ರಹ್ಮಲಿಂಗೇಶ್ವರ ಬೇಕರಿ ಅಂತ ಹೇಳಿದ್ದು, ಬ್ರಹ್ಮಲಿಂಗೇಶ್ವರ ಅಂದ್ರೆ ಅದು ಅನೇಕ ನಮ್ಮೆಲ್ಲರ ಕೂಡ ಆಧ್ಯಾತ್ಮಿಕ ಕೇಂದ್ರ. ಬ್ರಹ್ಮಲಿಂಗೇಶ್ವರನಿಗೆ ನಾವು ಬಹಳಷ್ಟು ಭಕ್ತಿ ಮತ್ತು ಭಕ್ತಿ ಭಾವದಿಂದ ಬ್ರಹ್ಮಲಿಂಗೇಶ್ವರಿಗೆ ನಡ್ಕೊಳ್ತೇವೆ ನಾವು. ನಮ್ಮ ಈಗ ಬೇಕರಿ ನಡೆಸೋರು ಅವ್ರ ಮನೆ ದೇವರಾಗಿರುತ್ತೆ, ಅಥವಾ ಬ್ರಹ್ಮಲಿಂಗೇಶ್ವರನಿಗೆ ಹೋಗಿ ಅರ್ಕೆ ಕೇಳ್ತಾರೆ, ನಾನು ವ್ಯಾಪಾರ ಮಾಡಬಹುದಾ ಅಂತ ಕೇಳ್ತಾರೆ. ಆ ಬ್ರಹ್ಮಲಿಂಗೇಶ್ವರನ ಹೆಸರಲ್ಲಿ ಭಕ್ತಿಯಿಂದ ಬೇಕರಿಗಳನ್ನ ನಡೆಸ್ತಾರೆ. ಆದ್ರೆ ಇವತ್ತು ಆ ಬ್ರಹ್ಮಲಿಂಗೇಶ್ವರ ಬೇಕರಿಗಳನ್ನ ಹುಡುಕೊಂಡು ಹೋಗ್ತಾರೆ. ಯಾಕೆ ಅಂತ ಅಂದ್ರೆ ಬ್ರಹ್ಮಲಿಂಗೇಶ್ವರ ಬೇಕರಿಯಲ್ಲಿ ಬಹಳ ಅದ್ಭುತವಾದ ಖಾದ್ಯಗಳನ್ನ ಕೊಡ್ತಾರೆ, ಬಹಳ ರುಚಿಕರವಾಗಿ ಕೊಡ್ತಾರೆ, ಮತ್ತೆ ಅವರಲ್ಲಿ ಅಷ್ಟೇ ಶುದ್ಧವಾಗಿ ಆಹಾರ ಸಾಮಗ್ರಿಗಳನ್ನ ಕೊಡ್ತಾರೆ ಅಂತ. ಆದ್ರೆ ಈ ಬ್ರಹ್ಮಲಿಂಗೇಶ್ವರ ಬೇಕರಿಯ ಹೆಸರುಗಳನ್ನ ದುರ್ಬಳಕೆ ಮಾಡಿಕೊಳ್ತಕ್ಕಂತ ಕೆಲವು ಮುಸಲ್ಮಾನರು ಈಗ ಅವರ ಬೇಕರಿಗೆ ಬ್ರಹ್ಮಲಿಂಗೇಶ್ವರ ಅಂತ ಹೆಸರಿಡ್ತಾರೆ. ಯಾಕೆ ಈ ಹೆಸರನ್ನ ಬ್ರಹ್ಮಲಿಂಗೇಶ್ವರ ಅನ್ನೋ ನಮ್ಮ ದೇವರ ಹೆಸರುಗಳನ್ನ ದುರ್ಬಳಕೆ ಮಾಡ್ಕೊಳ್ತಾರೆ ನನಗೆ ಗೊತ್ತಿಲ್ಲ. ನಾನು ಈಗ ನಿಮಗೆ ಅದನ್ನ ತೋರಿಸ್ಬೇಕು ಅಂತ ಅಂದ್ರೆ ಕಾಣುತ್ತೆ ನೋಡಿ, ಶ್ರೀ ಬ್ರಹ್ಮಲಿಂಗೇಶ್ವರ ಜ್ಯೂಸ್ ಮತ್ತು ಕಾಂಡಿಮೆಂಟ್ಸ್ ಅಂತ ಇರ್ತಕ್ಕಂಥ ಈ ಬೇಕರಿ. ಆದ್ರೆ ಈ ಬೇಕರಿ ವಾಸ್ತವವಾಗಿ ಯಾರ್ದಾಗಿರುತ್ತೆ ಅಂತ ಅಂದ್ರೆ, ಬನ್ನಿ ನನ್ನ ಮೊಬೈಲ್ ಇದೆ, ಬನ್ನಿ. ಇಲ್ಲಿ ಯಾರಿಗೂ ಗೊತ್ತೇ ಆಗೋದಿಲ್ಲ ಈ ಬೇಕರಿ ಯಾರ್ದು ಅಂತ. ಆದ್ರೆ ಯಾರು ಕರೆಕ್ಟ್ ಆಗಿ ಸ್ಕ್ಯಾನ್ ಮಾಡ್ತಾರೋ, ಸ್ಕ್ಯಾನ್ ಮಾಡಿದಾಗ ಕೂಡ ನೀವು ನೋಡ್ಬೋದು ಇಲ್ಲಿ ಶ್ರೀ ಬ್ರಹ್ಮಲಿಂಗೇಶ್ವರ ಅಂತಾನೆ ಬರುತ್ತೆ, ಬ್ರಹ್ಮಲಿಂಗೇಶ್ವರ ಜ್ಯೂಸ್ ಅಂತ. ಆದ್ರೆ ಅಲ್ಲಿ ಯಾರು ನಡೆಸ್ತಿದ್ದಾರೆ, ಯಾರು ಇದ್ ಮಾಡ್ತಿದ್ದಾರೆ ಅಂತ ಅಂದ್ರೆ ಆಗ ಬರುತ್ತೆ ಅವರು ಹಲಾಮ್ ಅಂತ ಹೇಳಿ, ಶಹನವಾಜ್ ಹಲಾಮ್ ಅಂತ ಹೇಳಿ ಅವರು ಬರ್ತಾರೆ. ಇದು ಯಾಕೆ ಈ ರೀತಿ ಮಾಡುವಂಥದ್ದು, ಈ ರೀತಿ ಮೋಸದ ವ್ಯಾಪಾರ ಯಾಕೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಮೋಸ ಮಾಡಿ ವ್ಯಾಪಾರ ಮಾಡುವಂಥದ್ದು ಏನಿದೆ, ಮೋಸ ಮಾಡುವಂತ ಅಗತ್ಯ ಏನಿದೆ? ನಮಗ್ ಬೇಕಾ, ನೀವು ಹಾಕೊಳ್ಳಿ, ಪೈಗಂಬರ ಹೆಸರಲ್ಲಿ ಹಾಕೊಳ್ಳಿ, ನಮಗ್ ಬೇಕಾದ್ರೆ ಖಂಡಿತ ಬರ್ತೀವಿ ನಾವು. ಆದ್ರೆ ಬ್ರಹ್ಮಲಿಂಗೇಶ್ವರ ಹೆಸರು ಹಾಕಿ ನಮ್ಮನ್ನ ಕರ್ಕೊಂಡು ವ್ಯಾಪಾರ ಮಾಡುವಂಥದ್ದು ಏನಿದೆ? ಸೇಮ್ ಸ್ನೇಹಿತರೆ, ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ಮತ್ತೆ ಈ ರೀತಿ ಎಲ್ಲೂ ದುರ್ಬಳಕೆ ಮಾಡ್ಕೋಬೇಡಿ. ಅದು ನಮ್ಮ ಧಾರ್ಮಿಕ ನಂಬಿಕೆ. ನೀವು ನಿಮ್ಮ ಹೆಸರು, ನಿಮ್ಮ ಮತ ಏನಿದೆ, ನಿಮ್ಮ ಪ್ರವಾದಿಗಳೇ ಆದಿರೋ ಆ ಹೆಸರಲ್ಲಿ ದಯವಿಟ್ಟು ನಡೆಸಿ. ದಯವಿಟ್ಟು ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ತರಬೇಡಿ. ಈಗ ತೆರವುಗೊಳಿಸಿದೆ.